ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಗ್ರಾಮದಲ್ಲಿ ಸರ್ಕಾರಿ ಶಾಲೆಗಳು ಒಳ್ಳೆ ಹೆಸರು ತರ್ತಾ ಇದೆ. ನಮ್ಮ ತಾಲೂಕಿಗೆ ಹೆಸರು ತರ್ತಾ ಇದೆ. ಕಾಲೇಜು ಮತ್ತು ಪ್ರಾಥಮಿಕ ಶಾಲೆ ನಾನು ಅಧ್ಯಕ್ಷ ಆದ್ಮೇಲೆ ಕಾಲೇಜಿಗೆ 2 ಸಲ ಕೊಟ್ಟಿದ್ದೀನಿ ಟಿ ಶರ್ಟ್ಗಳನ್ನ. ಯಾಕಂದ್ರೆ ರಾಜ್ಯ ಮಟ್ಟದಲ್ಲೂ ಕೂಡ ಎತ್ಕೊಂಡು ಬಂದಿದ್ದಾರೆ ಕೆಲವರು. ಇವತ್ತು ಮಿಡ್ಲ್ ಸ್ಕೂಲ್ ಕೂಡ ನಮ್ಮ ಬಡ ಮಕ್ಕಳು ಕ್ರೀಡಾಕೂಟದಲ್ಲಿ ಒಳ್ಳೆ ಹೆಸರು ತರಬೇಕು, ನಮ್ಮ ಸುಂದರಪಾಳ್ಯ ಗ್ರಾಮ ಪಂಚಾಯತಿಗೆ ಒಳ್ಳೆ ಹೆಸರು ತರಬೇಕಂತ ಅವ್ರಿಗೆ ಪ್ರೋತ್ಸಾಹ ನೀಡೋಕೆ ನನಗೆ ಜಾಸ್ತಿ ಇಷ್ಟ ಆಗ್ತಾ ಇದೆ. ಅದರಿಂದ ನಾನು ಪ್ರತಿ ಕ್ರೀಡಾಕೂಟ ಮತ್ತು ಜನರಿಗೂ ಟಿ ಶರ್ಟ್ಗಳನ್ನ ಕಾನ್ಸಸ್ ಮಾಡಕ್ಕೆ ಸಿದ್ಧವಾಗಿ ಕೊಡ್ತಾ ಇದ್ದೀವಿ. 26-27ನೇ ಸಾಲಿನ ಕ್ರೀಡಾಕೂಟವನ್ನ ವಿಶೇಷವಾಗಿ ನಮ್ಮ ತಾಲೂಕಲ್ಲಿ ಕ್ಯಾಸಂಬಳ್ಳಿ ವೃತ್ತದಲ್ಲಿ ಹಮ್ಮಿಕೊಂಡಿದ್ದು. ಈ ಒಂದು ಕ್ರೀಡಾಕೂಟಕ್ಕೆ ನಮ್ಮ ಇದೇ ಸುಂದರಪಾಳ್ಯ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ರಾಂಬಾಬು ಅವರು, ಮತ್ತೆ ನಮ್ಮ ಕೋದಂಡ ರೆಡ್ಡಿ ಅವರು, ಮತ್ತೆ ನಮ್ಮ ಶಿವಲಿಂಗಾರೆಡ್ಡಿ ಅವರು, ಮತ್ತೆ ನಮ್ಮ ಗಣೇಶಣ್ಣ ಅವರು, ಮತ್ತೆ ನಮ್ಮ ರಾಮಮೂರ್ತಿ, ಮತ್ತೆ ನಮ್ಮ ಕ್ರೀಡಾಭಿಮಾನಿಗಳು ಎಲ್ಲರೂ ಸೇರಿ ಈ ಕ್ರೀಡಾ ಪ್ರೋತ್ಸಾಹವನ್ನ ಪ್ರೋತ್ಸಾಹಿಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ಎಸ್.ಎ. ರಾಂಬಾಬು ಮಾಜಿ ಅಧ್ಯಕ್ಷರು ಹಾಗೂ ಸುಂದರಪಾಳ್ಯ ಸುದರ್ಶನ ಟೆಕ್ಸ್ಟೈಲ್ಸ್ ಮಾಲೀಕರು ಹಾಗೂ ಮತ್ತೆ ಸುದರ್ಶನ ಫ್ರಾನ್ಸಿಸ್ ಸ್ಟೋರ್ ಮಾಲೀಕರಾಗಿರ್ತಕ್ಕಂಥ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ರಾಂಬಾಬು ಅವರು ಈ ಕ್ರೀಡಾಕೂಟದ ಪ್ರೋತ್ಸಾಹ ಸಲುವಾಗಿ ಎಲ್ಲಾ ಮಕ್ಕಳಿಗೂ ನಮ್ಮ ಸುಂದರಪಾಳ್ಯಕ್ಕೆ ಹೆಸರು ತರಬೇಕು, ಎಲ್ಲಾ ರಾಜ್ಯ ಮಟ್ಟದಲ್ಲಿ ಪ್ರಖ್ಯಾತಿ ಇರಬೇಕು ಅಂತ ಪ್ರೋತ್ಸಾಹಿಸುತ್ತಾ ಎಲ್ಲಾ ಮಕ್ಕಳಿಗೂ ಟಿ ಶರ್ಟ್ಗಳನ್ನ ಕೊಟ್ಟು ಎಲ್ಲಾ ಮಕ್ಕಳನ್ನು ಹುರಿದುಂಬಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಶಾಲಾ ಪರವಾಗಿ, ಇಲಾಖೆ ಪರವಾಗಿ ಮತ್ತೆ ನಮ್ಮ ಕ್ರೀಡಾಕೂಟದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳ ಅರ್ಪಿಸ್ತಾ ಇದ್ದೀವಿ. ರಾಂಬಾಬು ಅಣ್ಣವರು ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಟಿ ಶರ್ಟ್ಗಳು ವಿತರಣೆ ಮಾಡ್ತಾರೆ. ಅದೇ ರೀತಿ ಸುದರ್ಶನ್ ಟೆಕ್ಸ್ಟೈಲ್ ಓನರ್ ಯಶವಂತ್ ಅವರು ಬಂದಿದ್ದಾರೆ, ಮತ್ತೆ ಅಣ್ಣವರು ಬಂದಿದ್ದಾರೆ. ಸಾರ್ ಎಲ್ಲರೂ ನಿಂತ್ಕೊಂಡು ಸಮಾಜ ಸೇವಕರು ನಮ್ಮ ಶಿವಣ್ಣ ಅವರು ಕೂಡ ಬಂದಿದ್ದಾರೆ ಚೌಟ್ರಿಯಿಂದ. ಅದೇ ರೀತಿ ನಮ್ಮ ರಾಮಮೂರ್ತಿ ಅಣ್ಣವರು ಕೂಡ ಬಂದಿದ್ದಾರೆ, ಅವರು ಸಮಾಜ ಸೇವಕರೇ.